ಅವರ ಲೈಫ್ ಸ್ಟೈಲ್ ಏನೆಲ್ಲ ಬದಲಾಗಬಹುದು ಅಂತ ನಿಮಗೆ ಅನ್ಸಿದೆ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋದು? ಕರಾವಳಿಗೆ ಲುಕ್ ಚೇಂಜ್ ಆಯ್ತು ಸರ್. ಕರಾವಳಿ ರಿಲೀಸ್ ಆದ್ಮೇಲೆ ನನ್ನ ಲಕ್ಕು ಚೇಂಜ್ ಆಗ್ಬೋದು ಸರ್. ಇಲ್ಲ ಸರ್, ಯಾಕಂದ್ರೆ 30 ವರ್ಷದ ಅದಾಗಲಿಲ್ಲ, ಚೇಂಜ್ ಆಗಿ. ನಾನು ಒಂದು ವಿಷಯ ಸ್ಪಷ್ಟಪಡ್ತೀನಿ. ನನಗೆ ಈ ಕಾರ್ಯಕ್ರಮಕ್ಕೆ ಮುಂಚೆ ಆದ ವಿಚಾರದಲ್ಲಿ ನನಗೆ ವಿಷಾದ ಇದೆ. ಪ್ರಜ್ವಲ್ ಅವರು ನನ್ನ ತುಂಬ ಆತ್ಮೀಯ ಸ್ನೇಹಿತರು, ನನ್ನ ಫ್ಯಾಮಿಲಿ ಫ್ರೆಂಡು ಕೂಡ. ಈ ವಿಚಾರ ನನಗೆ ಗೊತ್ತಿದೆ. ನಿನ್ನೆವರೆಗೂ ಕೂಡ ಅವರು ಇನ್ಸ್ಟಾಗ್ರಾಮಲ್ಲಿ ಅವರು ಪೋಸ್ಟ್ ಮಾಡ್ತಾ ಬಂದಿದ್ದಾರೆ ಇವತ್ತು ರಿಲೀಸ್ ಇದೆ ಅನ್ನೋದನ್ನ. ನಾನು ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ವೇದಿಕೆಯಲ್ಲಿ ಹೇಳಬೇಕು ಅಂತ ನಾನು ಭಾಳ ಆಸೆ ಪಟ್ಟಿದ್ದೆ. ಆಗಲಿಲ್ಲ, ಆಮೇಲೆ ಮಾತಾಡ್ಕೊತಾರೆ, ಅದು ಸರಿ ಮಾಡ್ಕೋತಾರೆ. ಗುರುದತ್ ಅವರು ಭಾಳ ಬುದ್ಧಿವಂತರಿದ್ದಾರೆ, ಭಾಳ ಪ್ಲ್ಯಾನ್ಡ್ ಇದ್ದಾರೆ. ಪ್ರಜ್ವಲ್ ಅವರು ಕೂಡ ಸಿನಿಮಾತ್ಸವ ಭಾಳ ಜೋರಾಗಿದೆ. ಇದು ಕರಾವಳಿ ಮೇಲೆ ತುಂಬ ಹೋಪ್ಸ್ ಇದೆ. ಗೊತ್ತಿಲ್ಲ ಸರ್ ಅವರಿಗೆ. ಇದು ಮೋಸ್ಟ್ಲಿ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಇಲ್ಲಿ ನಡೆದಿರೋದು ಮೋಸ್ಟ್ಲಿ ಪ್ರಜ್ವಲ್ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ ನನಗೆ ಅನ್ಸುತ್ತೆ. ಗೊತ್ತಿಲ್ಲ, ಇರ್ಬೋದು, ಇರ್ಬೋದು, ಸಮಸ್ಯೆಗಳಿದ್ದೇ ಇರ್ತವೆ ಎಲ್ರಿಗೂ. ಶಾರದಾ ಅವರೇ, ಒಂದು ನಿಮಿಷ. ನಾನು ಡಬ್ಬಿಂಗ್ ವಿಚಾರಕ್ಕೆ ಬಂದಾಗ, ನಾನು ಮಂಗಳೂರಲ್ಲಿ ಓದಿದ್ದು. ತುಳು ಚೆನ್ನಾಗಿ ಮಾತಾಡ್ತೀನಿ, ಕೊಂಕಣಿ ಚೆನ್ನಾಗಿ ಮಾತಾಡ್ತೀನಿ. ಬಹುಶಃ ಒಂದು 6 ದಿವಸ ಈ ಸಿನಿಮಾಗೋಸ್ಕರ ನಾನು ಡಬ್ ಮಾಡಿದ್ದೀನಿ. ಡಬ್ಬಿಂಗ್ ಮಾಡಿ ತುಂಬಾ ಚೆನ್ನಾಗಿತ್ತು ಮಿತ್ರ ಸರ್ ಅಂತ ಗುರು ಸರ್ ಕಳಿಸ್ತಾರೆ. ಬೆಳಿಗ್ಗೆ ಒಂದು ಫೋನ್ ಬರುತ್ತೆ, ಮಿತ್ರ ಸರ್ ಫ್ರೀ ಇದ್ರೆ ಒಂದು 1 hour ಬರ್ಬೋದಾ, ಯಾಕೋ ಮಿಸ್ ಹೊಡಿತಾ ಇದೆ ಅಂತ. ನನ್ನ 163 ಸಿನಿಮಾದಲ್ಲಿ ನಾನು ಪಟ್ಟಂತ ಶ್ರಮ, ನನಗೆ ಆಕ್ಟಿಂಗೇ ಗೊತ್ತಿಲ್ವೇನೋ, ನನಗೆ ಡಬ್ಬಿಂಗೇ ಬರಲೇನೋ ಅನ್ನೋ ಮಟ್ಟಕ್ಕೆ ನನಗೆ ಕೆಲಸ ಕೊಟ್ಟಿದ್ದಾರೆ. ರಾಜ್ ಶೆಟ್ರು ಎಂಟ್ರಿ ಆದರು. ಅವರಿಗೆ ಒಂದು ದೊಡ್ಡ ಒಂದು ಸಿನಿಮೋತ್ಸವ, ದೊಡ್ಡ ಶಕ್ತಿಯಾಗಿ ನಮ್ಮ ಕರಾವಳಿಗೆ ಮತ್ತು ಕನ್ನಡ ಸಿನಿಮಾಗೆ ದೊಡ್ಡ ಒಂದು ಶಕ್ತಿಯಾಗಿ ರಾಜ್ ಶೆಟ್ರು ನಿಂತಿದ್ದಾರೆ. ಬಂದು ನನಗೆ ಡಬ್ ಮಾಡಿಸಿದ್ರು ಅವರು. ನಾನು ಸೀನಿಯರ್ ಆ್ಯಕ್ಟರು, ಅವ್ರಿಗಿಂತ ಮುಂಚೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಪ್ರೊಡಕ್ಷನ್ ಮಾಡಿದ್ದೀನಿ. ಅದನ್ನೆಲ್ಲವನ್ನು ಬಿಟ್ಟು ನನ್ನನ್ನು ರೆಡಿ ಮಾಡಿ, ಪ್ರಿಪೇರ್ ಮಾಡಿ, ಮಂಗಳೂರು ಸ್ಲ್ಯಾಂಗ್, ಅದರಲ್ಲಿ ಲ್ಯಾಂಡಿಂಗ್ ಪ್ರಾಬ್ಲಮ್ ಇದೆ ನಿಮ್ಮದು, ನನ್ನನ್ನು ಬಿಟ್ಟು ಡಬ್ ಮಾಡೋಕ್ಕೂ ಪ್ಲಾನ್ ಮಾಡಿದ್ರು. ಮಿತ್ರವರು ಸೂಟ್ ಆಗ್ತಾ ಇಲ್ಲ, ಮಿತ್ರವ್ರ ವಾಯ್ಸು ಕೂಡ ಇದಕ್ಕೆ ಸೆಟ್ ಆಗ್ತಾ ಇಲ್ಲ. ನನ್ನನ್ನು ಬೇರೆ ಸ್ಟ್ರಕ್ಚರಿಗೆ ಕರ್ಕೊಂಡು ಹೋಗಿ ನನ್ನನ್ನು ಬೇರೆ ಒಂದು ರೀತಿಯಲ್ಲಿ ಒಂಥರ ನನಗೊಂದು 2 hours ಇದು. ಯಾರು ಇವನು, ಮೊನ್ನೆ ಬಂದವರು 4 ಪಿಕ್ಚರ್ ಮಾಡಿದ್ದಾರೆ, ಹುಡುಗಿ ಕುಡಿದ ತಕ್ಷಣ ದೊಡ್ಡ ಮನುಷ್ಯ ಆಗ್ಬಿಟ್ರು. ನನಗೆ ಹೇಳೋ ಪಟ್ಟಕ್ಕೆ ನನಗೆ ಈಗ ಹೊರಟಾಗಿದ್ದು ಉಂಟು. ಆಚೆ ಹೋಗಿ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಏನೆಲ್ಲ ಮಾಡಿದ್ದೀನಿ, ಇದು ಒಂದು ಮಾಡಿಬಿಡೋಣ, ಸರೆಂಡರ್ ಆಗ್ಬಿಡೋಣ ಅಂತ ಲಿಟ್ರಲಿ ಸರೆಂಡರ್ ಆದೆ. ಸರೆಂಡರ್ ಆದ್ಮೇಲೆ ನನ್ನ ಡಬ್ಬಿಂಗ್ ನಾನೇ ಡಬ್ ಮಾಡಿದ್ದು ಅಂತ ಅಷ್ಟೋ ಮಟ್ಟಿಗೆ ಸಿನಿಮಾ ಚೆನ್ನಾಗಿ ಬಂದಿದೆ. ಕೆಲವೊಂದು ಸಾಹಸ ದೃಶ್ಯಗಳು ಹೀರೋಗಳಿಗೆ ಮಾಡದೇ ಇದ್ದಾಗ ನಾವು ಡ್ಯೂಪನ್ನು ಯೂಸ್ ಮಾಡ್ತೀವಿ, ಹೌದಾ? ಡ್ಯೂಪ್ ಬಂದು ಫೈಟ್ ಮಾಡ್ತೀವಿ. ಕೆಲವು ಭಾಷೆ ಸೂಟ್ ಆಗದೆ ಇದ್ದಾಗ ಡಬ್ ಮಾಡೋದ್ರಲ್ಲಿ ತಪ್ಪಿಲ್ಲ, ನಿರ್ದೇಶಕರ ಕಾಲ್ ಅಂತ ನಾನು ಅನ್ಕೋತೀನಿ. ನನಗೆ ಅನ್ಸುತ್ತೆ, ನಟನಾಗಿ ನನಗೆ ಅನ್ಸುತ್ತೆ ಅದು. ಅದಕ್ಕೆ ಪ್ರಜ್ವಲ್ ಅವರು ಕೂಡ ಒಪ್ಕೋತಾರೆ ನಂಬಿಕೆ ನನಗಿದೆ. ಪಾತ್ರಕ್ಕೆ ಏನು ಬೇಕು ಅದನ್ನು ಸರಿದೂಗಿಸ್ಬಲ್ಲರು. ಅಷ್ಟು ಸುಲಭ ಅಲ್ಲ, ನಾನು ಭಾಳ ಸುಲಭ ಅಂದ್ಕೊಂಡಿದ್ದೆ. ಮಂಗಳೂರು ಸ್ಲ್ಯಾಂಗು ಭಾಳ ಕಷ್ಟ ಇದೆ. ಅದು ಶೆಟ್ರ್ ಕೂಡ ಕಲಿತು. ಶೆಟ್ರ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಅದ್ಭುತವಾಗಿ ನನಗೆ ಒಂದು ಡಬ್ಬಿಂಗ್ ಸ್ಟೈಲನ್ನು, ಈಗಿನ ಟ್ರೆಂಡನ್ನು ನನಗೆ ಕಲಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಕರಾವಳಿಯಲ್ಲಿ ನನ್ನನ್ನು ಬಳಸ್ಕೊಂಡಿದ್ದಕ್ಕೆ, ಕರಾವಳಿಯಲ್ಲಿ ದೊಡ್ಡ ಒಂದು ಒಳ್ಳೆಯ ಸಿನಿಮಾ ಅದರಲ್ಲಿ ನಾನು ಇರೋದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ಥ್ಯಾಂಕ್ ಯು ಗುರುದತ್ ಸರ್, ಥ್ಯಾಂಕ್ ಯು KVN, ಥ್ಯಾಂಕ್ ಯು ಪ್ರೊಡ್ಯೂಸರ್ಸ್, ಥ್ಯಾಂಕ್ ಯು ನಮ್ಮ ಕ್ಯಾಮರಾಮನ್, ಎಕ್ಸ್ಟ್ರಾರ್ಡಿನರಿ ಕ್ಯಾಮರಾ ವರ್ಕ್ EVPM ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.